ನಮಸ್ಕಾರ ವೀಕ್ಷಕರೇ. ಇತ್ತೀಚೆಗೆ PRR2 ರಸ್ತೆ ಏನಿದೆ ಇದಕ್ಕೆ ವಿಚಾರವಾಗಿ ತುಂಬ ಜನರಲ್ಲಿ ಕಳವಳ ಉಂಟಾಗ್ತಾ ಇದೆ, ಗೊಂದಲಗಳಾಗ್ತಾ ಇದೆ. ಈ ಒಂದು ಪ್ಲ್ಯಾನ್ ಯಾವಾಗ ಸ್ಟಾರ್ಟ್ ಮಾಡ್ತಾರೆ, ಈ ನೋಟಿಸ್ ಕೊಟ್ಟಿರೋದ್ರಿಂದ ನಾವು ಈ ಜಾಗದಲ್ಲಿ ಇರಬೇಕಾ ಇರಬಾರ್ದಾ, ಇದರಿಂದ ನಮಗೆ ಪರಿಹಾರ ಸಿಗುತ್ತಾ ಅಥವಾ ಪಹಣಿಯಲ್ಲಿ ಯಾರ ಹೆಸರಿದೆಯೋ ಅವ್ರಿಗೆ ಪರಿಹಾರ ಹೋಗುತ್ತಾ, ಈ ಸೈಟ್ನ ನಾವು ಈಗ ತಾನೇ ತೊಗೊಂಡಿದ್ದೀವಿ, ಇದರಲ್ಲಿ ನಮ್ದು ಯಾವುದೇ ಖಾತೆಗಳಾಗಿರ್ಬೋದು ಯಾವುದೂ ಇಲ್ಲ, ನಾವೇನು ಮಾಡಬೇಕು ಅಂತೇಳಿ ತುಂಬ ಜನಕ್ಕೆ ಗೊಂದಲ ಇರುತ್ತೆ. ಈ PRR2 ಏನಿದೆ ಈ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡೋಕ್ಕೆ ಬರೋದಿಲ್ವಾ, ಕ್ಯಾನ್ಸಲ್ ಮಾಡೋಕ್ಕೆ ಸಾಧ್ಯನೇ ಇಲ್ವಾ ಅಂತ ಹೇಳಿ ತುಂಬ ಜನಕ್ಕೆ ಗೊಂದಲ ಇರುತ್ತೆ. ಈ ಒಂದು ವಿಚಾರವಾಗಿ ನಾನು ಏನೆಲ್ಲ ಮಾಡ್ಬೋದು, ಏನೆಲ್ಲ ಆಗುತ್ತೆ ಅನ್ನೋ ವಿಚಾರನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. 2005 ಮತ್ತು 2006ರಲ್ಲಿ ಈ ನೋಟಿಫಿಕೇಷನ್ನ ಮೊದಲು ಕೊಡಲಾಗುತ್ತೆ. ಪ್ರಾಥಮಿಕ ನೋಟಿಫಿಕೇಷನನ್ನು 2005ರಲ್ಲಿ ಕೊಡಲಾಗುತ್ತೆ. ಅದಾಗಿ 20 ವರ್ಷಗಳಾಗ್ತಾ ಬಂದರೂ ಕೂಡ ಯಾವುದೇ ಒಂದು ಬೆಳವಣಿಗೆಗಳಾಗಿರ್ಬೋದು, ಯಾವುದೇ ಒಂದು ಲ್ಯಾಂಡ್ ಅಕ್ವಿಸಿಷನ್ ಕೂಡ ಇಲ್ಲಿ ಈ ಒಂದು ಜಾಗದಲ್ಲಿ ಆಗಿಲ್ಲ. ಅಷ್ಟೇ ಅಲ್ಲದೆ ಯಾರಿಗೂ ಕೂಡ ಆ ಸಮಯದಲ್ಲೂ ಪ್ರತ್ಯೇಕವಾಗಿ ನೋಟಿಸ್ಗಳನ್ನು ಜಾರಿ ಮಾಡಿಲ್ಲ. ಒಂದು ನೋಟಿಫಿಕೇಷನ್ನ ಹೊರಡಿಸ್ತಾರೆ, ಈ ಒಂದು ಸರ್ವೆ ನಂಬರ್ಗಳ ಹೆಸರುಗಳನ್ನ ಕೊಡ್ತಾರೆ, ಈ ಪೆರಿಫೆರಲ್ 2 ಬರುತ್ತೆ ಅಂತೇಳಿ ಒಂದು ನೋಟಿಫಿಕೇಷನ್ನ ಕೊಡ್ತಾರೆ ಹೊರತು ಪ್ರತ್ಯೇಕವಾಗಿ ಯಾರಿಗೂ ಕೂಡ ಒಂದು ನೋಟಿಸ್ಗಳನ್ನು ಕೊಟ್ಟಿರೋದಿಲ್ಲ. ನಂತರ 2011ರಲ್ಲಿ ಈ ಒಂದು ರಸ್ತೆ ಏನಿದೆ ಇದು ಬನ್ನೇರುಘಟ್ಟ ಮಾರ್ಗವಾಗಿ ಅಂದರೆ ಜೈವಿಕ ಉದ್ಯಾನವನ ಏನಿದೆ ಅದರ ಒಳಗಡೆಯಿಂದ ಹೋಗಬೇಕು ಅಂತ ಈ ಒಂದು ಪ್ಲ್ಯಾನ್ ಇರೋದ್ರಿಂದ ಇದರಿಂದ ಅಲ್ಲಿನ ಪರಿಸರ ಹಾಳಾಗುತ್ತೆ, ಇದೊಂದು ಎಕೋ ಫ್ರೆಂಡ್ಲಿ ಪ್ರಾಜೆಕ್ಟ್ ಅಲ್ಲ ಅಂತೇಳಿ ಅದನ್ನು 2011ರಲ್ಲಿ ಕ್ಯಾನ್ಸಲ್ ಮಾಡ್ತಾರೆ. ನಂತರ 2015ರಲ್ಲಿ BDA ಏನು ಮಾಡುತ್ತೆ, ಈ ಒಂದು ರಸ್ತೆಯನ್ನು ನಿರ್ಮಾಣ ಮಾಡೋದು ತುಂಬಾ ನಷ್ಟದಾಯಕವಾದಂಥದ್ದು, ಇಲ್ಲಿ ಅಕ್ವಿಸಿಷನ್ ತುಂಬ ಮಾಡಬೇಕಿರುತ್ತೆ ಅಂತ ಅಥವಾ ಇದಕ್ಕೆ ಯಾರೂ ಕೂಡ ಮುಂದೆ ಬರ್ತಿಲ್ಲ ಅಂತನೋ ಈ ಒಂದು ನೋಟಿಫಿಕೇಷನನ್ನು ಡಿನೋಟಿಫಿಕೇಷನ್ ಮಾಡಿ ಅಂತ ಹೇಳಿ ಸರ್ಕಾರಕ್ಕೆ ಮನವಿಯನ್ನು ಕೂಡ ಸಲ್ಲಿಸುತ್ತೆ. ಆದರೆ ಯಾರೂ ಕೂಡ ಇದಕ್ಕೆ ಸ್ಪಂದನೆಯನ್ನು ನೀಡೋದಿಲ್ಲ. ಈ ಒಂದು 2005ರಲ್ಲಿ ಏನು ನೋಟಿಫಿಕೇಷನ್ ಆಯಿತು, ಇದರಿಂದ ಇಲ್ಲಿವರೆಗೂ ಅಂದರೆ 20 ವರ್ಷಗಳ ಅವಧಿಯಲ್ಲಿ ಜಮೀನುಗಳಿದ್ದಂಥದ್ದು ಸೈಟ್ಗಳಾಗಿ ಪರಿವರ್ತನೆ ಆಗಿದೆ. ಅಲ್ಲಿ ಎಷ್ಟೋ ಮನೆಗಳು, ಅಂಗಡಿಗಳು, ಸ್ಕೂಲು, ಕಾಲೇಜು, ಅಪಾರ್ಟ್ಮೆಂಟು, ಸುಮಾರು 40ರಿಂದ 50 ಸಾವಿರಷ್ಟು ಮನೆಗಳು ಅಲ್ಲೆಲ್ಲ ನಿರ್ಮಾಣ ಆಗೋಗಿದೆ. ಇಲ್ಲಿ ಎಷ್ಟೋ ಲೇಔಟ್ಗಳನ್ನ BDA ಅವರೇ ಕೂಡ ಅಪ್ರೂವ್ ಕೂಡ ಮಾಡಿದ್ದಾರೆ. ಈ ಒಂದು ಲೇಔಟ್ಗಳಿಗೆ ಅಪ್ರೂವಲ್ನ ಈ BDA ಅವರೇ ಕೊಟ್ಟಿದ್ದಾರೆ. BDA ಅಪ್ರೂವ್ಡ್ ಸೈಟ್ಗಳು ಇಲ್ಲಿ ಎಷ್ಟೋ ಇದ್ದಾವೆ. BMRDA ಅಪ್ರೂವ್ಡ್ ಇದೆ. ಲೋಕಲ್ ಪ್ಲಾನಿಂಗ್ ಅಥಾರಿಟಿಯಿಂದ ಅಪ್ರೂವ್ಡ್ ಆಗಿರುವಂಥ ಎಷ್ಟೋ ಸೈಟ್ ಲೇಔಟ್ಗಳನ್ನ ಮಾಡಿ ಅದನ್ನು ಮಾರಾಟ ಕೂಡ ಮಾಡಲಾಗಿದೆ, ಅಲ್ಲಿ ಮನೆಗಳನ್ನ ಕೂಡ ಕಟ್ಕೊಂಡಾಗಿದೆ. ಈ ಒಂದು PRR ರಸ್ತೆ ಏನಿದೆ ಇದನ್ನು ಮಾಡೋದ್ರಿಂದ ಅನುಕೂಲ ಆಗುತ್ತೆ ಅನ್ನೋದಕ್ಕಿಂತ ಅನಾನುಕೂಲಗಳೇ ಹೆಚ್ಚಾಗ್ತಾ ಇದೆ. ಇತ್ತೀಚೆಗೆ ಸದನದಲ್ಲಿ ಶಾಸಕರಾದ ಸತೀಶ್ ರೆಡ್ಡಿ ಅವರು, ಕೃಷ್ಣಪ್ಪ ಅವರು ತುಂಬ ಒಳ್ಳೆ ಮಾಹಿತಿಗಳನ್ನ ಹೇಳಿದ್ರು. ಈ ಒಂದು ರಸ್ತೆಯ ಬದಲಾಗಿ ನೈಸ್ ರಸ್ತೆ ಏನಿದೆ ಅದನ್ನೇ ವೈಡ್ ಮಾಡಿ ಅಲ್ಲೇ ಆ ಒಂದು ರಸ್ತೆಗಳಲ್ಲೇ ಟ್ರಕ್ ಟರ್ಮಿನಲ್ಗಳನ್ನ ಏನಿದೆ ಅದನ್ನು ಮಾಡಿ ಅಂತೇಳಿ ಒಂದು ಸಲಹೆಯನ್ನು ಕೂಡ ಕೊಟ್ಟರು. DK ಶಿವಕುಮಾರ್ ಅವರು ಕೂಡ ನಾವು ಈ ಒಂದು ರಸ್ತೆ ಈಸಿಯಾಗಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಇದಕ್ಕೆ ಒಪ್ಪಿಗೆಯನ್ನು ಕೊಟ್ವಿ, ಆದರೆ ಇಲ್ಲಿ ಇಷ್ಟೆಲ್ಲ ಸಮಸ್ಯೆಗಳು ಬರ್ತಾ ಇದೆ ಅಂತ ಅಂದ್ಕೊಂಡಿರಲಿಲ್ಲ, ಆದರೆ ಇದನ್ನು ಡಿನೋಟಿಫಿಕೇಷನ್ ಮಾಡಲಿಕ್ಕೆ ನಮಗೆ ಬರೋದಿಲ್ಲ, ಆ ಒಂದು ಕೆಲಸವನ್ನು ನಾವು ಮಾಡೋದಿಲ್ಲ, ಆದರೆ ಈ ಒಂದು ಮಾರ್ಗ ಬದಲಾವಣೆ ಆಗಿರ್ಬೋದು ಅಥವಾ ಬೇರೆ ಯಾವ ರೀತಿಯಲ್ಲಿ ಇದನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಚಿಂತನೆಯನ್ನು ಮಾಡ್ಬೋದು ಅಂತ ಹೇಳಿದ್ರು. ಅವರು ಕೂಡ ಇದನ್ನು ಅನುಷ್ಠಾನಕ್ಕೆ ತರ್ತೀವಿ ಅಥವಾ ಈ ವರ್ಷನೇ ಇದನ್ನು ಆರಂಭ ಮಾಡ್ತೀವಿ, ಇದಕ್ಕೆ ತಕ್ಕಂಥ ಪರಿಹಾರನ ಕೊಡ್ತೀವಿ ಅಂತ ಎಲ್ಲೂ ಕೂಡ ಹೇಳಲಿಲ್ಲ. ಏಕೆಂದರೆ ಅದಕ್ಕೆ ಕೊಡಬೇಕಾದಂಥ ಪರಿಹಾರಗಳು ಅಷ್ಟು ಸಣ್ಣ ಮೊತ್ತದ್ದಲ್ಲ. ಲಕ್ಷಾಂತರ ಸೈಟ್ಗಳನ್ನ ಮಾರಾಟ ಮಾಡಲಾಗಿದೆ, ಸಾವಿರಾರು ಮನೆಗಳನ್ನ ಕಟ್ಕೊಂಡಿದ್ದಾರೆ. ಅವ್ರಿಗೆಲ್ರಿಗೂ ಕೂಡ ಪರಿಹಾರನ ಕೊಡಬೇಕು ಅಂದರೆ ಮತ್ತು ಆ ಒಂದು ರಸ್ತೆ ನಿರ್ಮಾಣ ಮಾಡಬೇಕು ಅಂದರೆ ಎರಡಕ್ಕೂ ಕೂಡ ಹಣವನ್ನು ಒದಗಿಸೋದು ತುಂಬಾ ಕಷ್ಟ ಆಗುತ್ತೆ. ಅಷ್ಟೇ ಅಲ್ಲ, BDAನಲ್ಲೂ ಕೂಡ ವಿಚಾರಿಸಿದಾಗ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಯಾವುದು ಕೂಡ ಫೈನಲ್ ಡಿಸಿಷನ್ನ ತಗೊಳ್ಳದೇ ಇರೋದು ಆಶ್ಚರ್ಯ ಸರಿಯಾಗಿದೆ. ನೀವು ಈ ಒಂದು ಅಕ್ವಿಸಿಷನ್ ಆಗ್ತಾ ಇದೆ ಅಂದಾಗ ದೊಂಬಿಗಳನ್ನ ಮಾಡ್ಕೊಳ್ಳೋ ಅಂಥದ್ದು, ರಸ್ತೆಗಳನ್ನ ತಡೆದು ಪ್ರತಿಭಟನೆಗಳನ್ನ ಮಾಡೋ ಅಂಥದ್ದು, ಈ ರೀತಿಯಾಗಿ ಮಾಡೋದ್ರಿಂದ ಯಾವುದೇ ರೀತಿ ಅನುಕೂಲಗಳಾಗೋದಿಲ್ಲ. ಇದೆಲ್ಲ ಒಂದು ತಪ್ಪು ಮಾಹಿತಿ ಅಂತಲೇ ಅನ್ಕೋಬೋದು. ನೀವು BDA ವಿರುದ್ಧ ಕೋರ್ಟ್ಗೆ ಹೋಗ್ಬೋದು. ಇವರು ಅಕ್ವಿಸಿಷನ್ ಮಾಡ್ಕೋತಾ ಇದ್ದಾರೆ ಅಂದಾಕ್ಷಣ ನಾವು ಸುಮ್ಮನೆ ಕೊಟ್ಬಿಡ್ಬೇಕು ಅಂತ ಏನಿಲ್ಲ. ಯಾವುದೇ ಒಂದು ಜಾಗ ಆಗಿರ್ಬೋದು ಅಕ್ವಿಸಿಷನ್ ಕೇಳ್ತಿದ್ದಾರೆ ಅಂದಾಗ ನಾವು ಯಾವುದೇ ಕಾರಣಕ್ಕೂ ವಿರೋಧ ವ್ಯಕ್ತಪಡಿಸದೆ ಕೊಡಬೇಕು ಅನ್ನೋ ಯಾವುದೇ ಒಂದು ನಿಯಮಗಳು ಇಲ್ಲ. ಈ ಒಂದು BDA ಕೊಡ್ತಾ ಇರೋವಂಥ ಪರಿಹಾರಕ್ಕಾಗಿರ್ಬೋದು ಅಥವಾ ಈ ಅಕ್ವಿಸಿಷನ್ಗಾಗಿರ್ಬೋದು ಬೇಡ ಅಂತೇಳಿ ಅಥವಾ ಪರಿಹಾರದ ಮೊತ್ತ ಹೆಚ್ಚು ಮಾಡಬೇಕು ಅಂತೇಳಿ ದಾವೆಯನ್ನು ಹಾಕ್ಬೋದು. ಈ ಲ್ಯಾಂಡ್ ಅಕ್ವಿಸಿಷನ್ ಆದಾಗ ಜನಗಳು ಭಯ ಬೀಳೋದು ಯಾಕೆ ಅಂದರೆ, ಸಾಮಾನ್ಯವಾಗಿ ಪರಿಹಾರದ ಹಣ ಏನು ಬರುತ್ತೆ BDAಯಿಂದ ಆಗಿರ್ಬೋದು ಸರ್ಕಾರದಿಂದ ಆಗಿರ್ಬೋದು, ಈ ಪರಿಹಾರ ಮೊತ್ತ ಏನು ಬರುತ್ತೆ ಅದು RTCನಲ್ಲಿ ಯಾರ ಹೆಸರಲ್ಲಿ ಈ ಒಂದು ಆಸ್ತಿಯ ಖಾತೆ ಇರುತ್ತೆ ಅವರಿಗೆ ಹೋಗುತ್ತೆ ಅಂತೇಳಿ ತುಂಬ ಜನ ಭಯ ಬೀಳ್ತಾರೆ. ಯಾಕೆಂದರೆ ಈಗ ಆಲ್ರೆಡಿ ಅವರು ಪ್ರಾಪರ್ಟಿನ ಸೈಟ್ಗಳಾಗಿ ಮಾಡಿ ಸೇಲ್ ಮಾಡಿಬಿಟ್ಟಿರ್ತಾರೆ, ಆದರೆ ಅದು ರೆವೆನ್ಯೂ ಆಸ್ತಿ ಆಗಿರೋದ್ರಿಂದ ಯಾವುದೇ ರೀತಿ ಕನ್ವರ್ಷನ್ ಆಗಿಲ್ಲದೆ ಇರೋದ್ರಿಂದ ಮೂಲ ಖಾತೆದಾರರು ಇರ್ತಾರೆ ಅವ್ರ ಹೆಸರಲ್ಲೇ RTCನಲ್ಲಿ ಇರೋವಂಥದ್ದು.
ನೋಟಿಸ್ ಹೋಗೋದಾದರೂ ಅವ್ರಿಗೆ ಹೋಗುತ್ತೆ, ಪರಿಹಾರ ಹೋಗೋದಾದರೂ ಅವ್ರಿಗೆ ಹೋಗುತ್ತೆ. ಇದರಿಂದ ಸೈಟ್ ತೊಗೊಂಡಿರೋರಿಗೆ ಅನ್ಯಾಯ ಆಗುತ್ತೆ ಅಂತೇಳಿ, ಯಾವುದೇ ರೀತಿ ದುಡ್ಡು ಬರಲ್ಲ ಅಂತೇಳಿ ಭಯ ಬೀಳ್ತಾರೆ. ಈ ವಿಚಾರವಾಗಿ ಏನು ಮಾಡಬೇಕು ಅಂದರೆ, ನೀವು ಯಾವ ಒಂದು ಸರ್ವೆ ನಂಬರಲ್ಲಿ ಜಾಗಗಳನ್ನ ತೊಗೊಂಡಿರ್ತೀರಾ ಆ ಒಂದು ಸರ್ವೆ ನಂಬರಿನಲ್ಲಿರುವಂಥ ಎಲ್ಲ ಸೈಟ್ ಮಾಲೀಕರು ಏನಿರ್ತೀರ ಎಲ್ಲರೂ ಕೂಡ BDAಗೆ ಆಗಿರ್ಬೋದು ಅಥವಾ ಮೊದಲನೇದಾಗಿ BDAಗೆ ಒಂದು ನೋಟಿಸನ್ನು ಕೊಡಿ. ಈ ಒಂದು ಸರ್ವೆ ನಂಬರಲ್ಲಿ ಇಷ್ಟು ಸೈಟ್ಗಳಿದೆ, ಈ ಸೈಟ್ನ ನಾವೆಲ್ಲ ಇಷ್ಟು ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದೀವಿ, ಇದಕ್ಕೆ ನಾವೆಲ್ಲರೂ ಮಾಲೀಕರಾಗಿದ್ದೀವಿ, ನಮ್ಮ ಹೆಸರಲ್ಲಿ ಈ ಸೈಟ್ಗಳು ರಿಜಿಸ್ಟರ್ ಆಗಿದೆ, ಆದ್ದರಿಂದ ಯಾವುದೇ ಪರಿಹಾರ ಮೊತ್ತ ಬಿಡುಗಡೆ ಆಗಬೇಕಾದ್ರೂ ಕೂಡ ನಮ್ಮ ಹೆಸರಿಗೆ ಮಾಡಿಕೊಡ್ಬೇಕು ಅಂತ ಹೇಳಿ ನೋಟಿಸನ್ನು ಕೊಡಿ. ಮತ್ತು ಕೋರ್ಟ್ನಲ್ಲೂ ಕೂಡ ಒಂದು ಅಬ್ಜೆಕ್ಷನನ್ನು ಹಾಕಿ, ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಅಮೌಂಟ್ ಏನಿರುತ್ತೆ ಇದು ಮೂಲ ಮಾಲೀಕರು ಯಾರಿರ್ತಾರೆ ಅಂದರೆ ಪಹಣಿನಲ್ಲಿ ಯಾರ ಹೆಸರಿರುತ್ತೆ ಅವ್ರಿಗೆ ಹೋಗಬಾರ್ದು, ಸೈಟ್ ಓನರ್ಸ್ ಯಾರಿರ್ತಾರೆ ಅವ್ರಿಗೆ ಬರಬೇಕು ಅಂತೇಳಿ ಕೋರ್ಟ್ನಲ್ಲಿ ದಾವೆಯನ್ನು ಕೂಡ ಹಾಕ್ಬೋದು. ಈ ಒಂದು ದಾವೆಯನ್ನು ಹಾಕೋದ್ರಿಂದ BDA ಯಾವುದೇ ಒಂದು ಹಣವನ್ನು ಸ್ಯಾಂಕ್ಷನ್ ಮಾಡಿದ್ರು ಕೂಡ ಅದು ಕೋರ್ಟಿಗೆ ಜಮಾ ಆಗುತ್ತೆ. ಕೋರ್ಟಿನ ಮುಖಾಂತರ ನೀವು ಆ ಹಣವನ್ನು ಪಡ್ಕೋಬೋದಾಗಿರುತ್ತೆ. BDA ಯಾವುದೇ ಒಂದು ಪ್ಲ್ಯಾನನ್ನು ಸ್ಟಾರ್ಟ್ ಮಾಡಿದಾಗ 5 ವರ್ಷಗಳವರೆಗೂ ಕೂಡ ಅದು ಅಪ್ರೂವ್ ಆಗದೇ ಇದ್ದರೆ, ಅಂದರೆ ಆ ಪ್ಲ್ಯಾನ್ ಸ್ಟಾರ್ಟ್ ಆಗದೇ ಇದ್ದರೆ, ಅದು ನೋಟಿಫಿಕೇಷನ್ ಆಗಿ 5 ವರ್ಷ ಆದರೂ ಕೂಡ ಅದು ಯಾವುದೇ ರೀತಿಯಲ್ಲೂ ಕೂಡ ಪ್ರಗತಿಯನ್ನು ಕಾಣದೇ ಇದ್ದರೆ ಅದನ್ನು ಕ್ಯಾನ್ಸಲ್ ಮಾಡೋವಂಥ ಅವಕಾಶಗಳಿವೆ. ಅದನ್ನು BDA ಯಾಕೆ ಮಾಡ್ತಾ ಇಲ್ಲ ಅಂತ ಗೊತ್ತಿಲ್ಲ. 2005ರಲ್ಲಿ ಒಂದು ಸರ್ವೆ ನಂಬರ್ಗಳನ್ನ ನೋಟಿಫಿಕೇಷನ್ ಮಾಡಿತ್ತು. ಆ ಸರ್ವೆ ನಂಬರ್ಗಳನ್ನ ಬ್ಲಾಕ್ ಮಾಡಿಲ್ಲ, ರಿಜಿಸ್ಟರ್ ಆಗದೆ ಇರೋಂತೆ ಸಬ್ ರಿಜಿಸ್ಟ್ರಲ್ಲಿ ಬ್ಲಾಕ್ ಮಾಡಿಲ್ಲ. ಇದು ಸರ್ಕಾರ ಅಥವಾ BDA ಇರ್ಬೋದು ಮಾಡಿರೋಂಥ ಒಂದು ದೊಡ್ಡ ತಪ್ಪಾಗಿದೆ. ಇದನ್ನು ಬ್ಲಾಕ್ ಮಾಡಿದರೆ ಇಷ್ಟೆಲ್ಲ ಸಮಸ್ಯೆಗಳು ಉಂಟಾಗ್ತಿರಲಿಲ್ಲ. ಅದೇ 2006ರಲ್ಲಿ ಯಾವೆಲ್ಲ ಸರ್ವೆ ನಂಬರ್ಗಳನ್ನ ನೋಟಿಫಿಕೇಷನ್ ಮಾಡಿತ್ತು ಅದನ್ನು ಬ್ಲಾಕ್ ಮಾಡೋವಂಥ ಕೆಲಸವನ್ನು ಮಾಡಿತ್ತು. ಆದರೆ 2005ರಲ್ಲಿ ಈ ಒಂದು ಕೆಲಸವನ್ನು ಮಾಡಿಲ್ಲ. BDA 2015ರ ಮಾಸ್ಟರ್ ಪ್ಲ್ಯಾನ್ ಆಗಿರ್ಬೋದು ಅಥವಾ ರಿವೈಸ್ಡ್ ಮಾಸ್ಟರ್ ಪ್ಲ್ಯಾನ್ ಆಗಿರೋದು 2035ರಲ್ಲಿ ಆಗಿರ್ಬೋದು, ಈ ಪೆರಿಫೆರಲ್ ರೋಡ್ ಬಗ್ಗೆ ಯಾವುದೇ ಒಂದು ಮಾಹಿತಿಯನ್ನು ಕೊಡದೇ ಇರೋದು ಬಹಳ ವಿಚಿತ್ರವಾದ ಸಂಗತಿಯಾಗಿ. ಇನ್ನೊಂದು ಮುಖ್ಯವಾದ ವಿಚಾರ ನಾವು ತಿಳ್ಕೊಬೇಕು. 2024ರಲ್ಲಿ ಈ ಒಂದು ಪೆರಿಫೆರಲ್ ರಿಂಗ್ ರೋಡ್ ಬರುತ್ತೆ ಅಂತ ಹೇಳಿ ಒಂದು 55 ವಿಲೇಜ್ಗಳು ಇದಕ್ಕೆ ಒಳಪಡುತ್ತೆ ಅಂತ ಹೇಳಿ ಒಂದು ವಿಚಾರವನ್ನು ತಂದಿದ್ರು. ಇದರಲ್ಲಿ 13 ಹಳ್ಳಿಗಳಿಗೆ ಒಂದು ನೋಟಿಸನ್ನು ಕೂಡ ಕೊಟ್ಟಿದ್ರು. ಅಂದರೆ ಭೂಮಾಲೀಕರು ಯಾರಿರ್ತಾರೆ ಅವ್ರಿಗೆ ನೋಟಿಸನ್ನು ಕೊಟ್ಟಿದ್ರು, ಇದಕ್ಕೆ ರಿಪ್ಲೈಯನ್ನು ಕೊಡಿ, ಅಬ್ಜೆಕ್ಷನನ್ನು ಹಾಕಿ ಅಂತ ಹೇಳಿ ಸಮಯಾವಕಾಶವನ್ನು ಕೊಟ್ಟಿದ್ರು. ಕೇವಲ 55 ವಿಲೇಜಲ್ಲಿ 13 ವಿಲೇಜ್ಗಳೇನಿರುತ್ತೆ ಅದಕ್ಕೆ ಈ ಒಂದು ನೋಟಿಸನ್ನು ಕೊಟ್ಟಿದ್ರು. 13 ವಿಲೇಜ್ಗಳಲ್ಲಿ ಕೊಟ್ಟಂಥ ನೋಟಿಸ್ಗೆ ಸುಮಾರು 10,000ಕ್ಕಿಂತ ಹೆಚ್ಚಿಗೆ ಒಂದು ಅಬ್ಜೆಕ್ಷನನ್ನು ಹಾಕಲಾಗಿದೆ. ಪರಿಹಾರದ ವಿಚಾರವಾಗಿರ್ಬೋದು ಅಥವಾ ಲ್ಯಾಂಡನ್ನು ಕೊಡೋದಿಲ್ಲ ಅನ್ನೋ ವಿಚಾರವಾಗಿರ್ಬೋದು, ಈ ರೀತಿಯಲ್ಲಿ ಒಂದು 10,000ಕ್ಕಿಂತ ಅಧಿಕ ಒಂದು ಅಬ್ಜೆಕ್ಷನ್ ಬಂದಿದೆ. ಅಂದಮೇಲೆ 55 ವಿಲೇಜ್ಗಳಿಗೂ ಕೂಡ ಇವರು ನೋಟಿಸನ್ನು ಕೊಟ್ಟರೆ ಇನ್ನೆಷ್ಟು ಅಬ್ಜೆಕ್ಷನ್ಗಳು ಬರ್ಬೋದು ಅಂತ ಯೋಚನೆ ಮಾಡಿ. ಅದರಿಂದ ಇದಕ್ಕೆ ಮುಖ್ಯವಾದ ಪರಿಹಾರ ಮತ್ತೊಂದಿದೆ. ಶಾಸಕರುಗಳು ಕೂಡ ಇದನ್ನು ಹೇಳಿದ್ದಾರೆ. ನೈಸ್ ರೋಡ್ ಪಕ್ಕದಲ್ಲೇ ಇರೋದ್ರಿಂದ ಇನ್ನೊಂದು 3-4 ವರ್ಷದಲ್ಲಿ ನೈಸ್ ರೋಡ್ಗೆ ನಾವೇನು ಒಂದು ಕಾಂಟ್ರಾಕ್ಟನ್ನು ಕೊಟ್ಟಿತ್ತು ಗೌರ್ಮೆಂಟ್, ಆ ಕಾಂಟ್ರಾಕ್ಟ್ ಮುಗಿಯುತ್ತೆ. ನಂತರ ಈ ಒಂದು ನೈಸ್ ರೋಡು ಸರ್ಕಾರದ ಸುಪರ್ದಿಗೆ ಬರೋವಂಥದ್ದು. ಈ ಸಮಯದಲ್ಲಿ ಇವರು ಈ ಒಂದು ರಸ್ತೆಯನ್ನು ಅಗಲ ಮಾಡೋವಂಥದ್ದನ್ನು ಮಾಡಿ, ಈಗ ಏನದು 4 ಪಥದ ರಸ್ತೆಗಳಿದೆ ಅದನ್ನು 6, 8 ಈ ರೀತಿಯಾಗಿ ಮಾಡಿಕೊಂಡು ಈ ರಸ್ತೆಯನ್ನೇ ಅಗಲ ಮಾಡಿಕೊಂಡು ಇದರಲ್ಲೇ ಒಂದು ಟ್ರಕ್ ಟರ್ಮಿನಲ್ಗಳು ಎಷ್ಟು ಬೇಕೋ ಅಷ್ಟು ಟ್ರಕ್ ಟರ್ಮಿನಲ್ಗಳನ್ನ ಇಲ್ಲೇ ಸ್ಥಾಪನೆಯನ್ನು ಮಾಡ್ಕೊಳ್ಳೋದ್ರಿಂದ, ಪಕ್ಕದಲ್ಲಿ ಮೆಟ್ರೋವನ್ನು ಕೂಡ ಮಾಡೋದ್ರಿಂದ ಬಹಳಷ್ಟು ಅನುಕೂಲಗಳಾಗುತ್ತೆ. ಯಾರಿಗೆಲ್ಲ ಈ ಒಂದು ಜಾಗನ ಅಕ್ವೈಸಿಷನ್ ಮಾಡ್ಕೋಬೇಕು ಅಂತಿರುತ್ತೆ, ನೈಸ್ ರೋಡ್ ಪಕ್ಕದಲ್ಲೇ ಮಾಡ್ಕೊಳ್ಳೋದ್ರಿಂದ, ಆಲ್ರೆಡಿ ಅಲ್ಲಿ ತುಂಬ ಜಾಗ ನೈಸ್ ರೋಡ್ ಪಕ್ಕದಲ್ಲಿ ಆಲ್ರೆಡಿ ಇರೋದ್ರಿಂದ ಅದನ್ನು ಅಕ್ವೈಸಿಷನ್ ಮಾಡ್ಕೊಳ್ಳೋದಕ್ಕೆ ತುಂಬ ಸಮಸ್ಯೆ ಏನು ಉಂಟಾಗೋದಿಲ್ಲ. ಆ ಒಂದು ಜಾಗ ಖಾಲಿ ಇರೋವಂಥ ಜಾಗಗಳನ್ನ ಬಳಸ್ಕೋಬೋದಾಗಿರುತ್ತೆ. ಅಥವಾ ಈ ಆಲ್ರೆಡಿ ಏನೊಂದು ಮಾರ್ಗ ಇದೆ, ಈ ಆಲ್ರೆಡಿ ಒಂದು PPR ರೋಡ್ಗೆ ಏನು ಇವರು ಮಾರ್ಗವನ್ನು ಸೂಚನೆ ಮಾಡಿದ್ದಾರೆ ಅಲ್ಲೆಲ್ಲ ಡೆವಲಪ್ ಆಗಿರೋದ್ರಿಂದ ಎಲ್ಲಿ ಡೆವಲಪ್ ಆಗಿಲ್ಲ ಸಿಟಿಗೆ ಕನೆಕ್ಟ್ ಆಗುವಂಥದ್ದು ಅಥವಾ ಸಿಟಿ ಬಾರ್ಡ್ರಲ್ಲಿ ಇರೋವಂಥ ಜಾಗಗಳನ್ನ ಆಯ್ಕೆ ಮಾಡಿಕೊಂಡು ಹೊಸ ಮಾರ್ಗಗಳನ್ನ ಮಾಡೋವಂಥದ್ದು, ಹೊಸದಾಗಿ ನೋಟಿಫಿಕೇಷನನ್ನು ಮಾಡಿ ಮುಂದೆ ಯಾರು ಕೂಡ ಆ ಜಾಗಗಳನ್ನ ಖರೀದಿ ಮಾಡದೇ ಇರೋ ರೀತಿಯಲ್ಲಿ ಆ ಒಂದು ಸರ್ವೆ ನಂಬರ್ಗಳನ್ನ ಬ್ಲಾಕ್ ಮಾಡೋ ಅಂಥದ್ದು, ಈ ರೀತಿಯಾಗಿ ಕಾರ್ಯಗಳನ್ನ ಮಾಡಬೇಕಾಗುತ್ತೆ. ಎದುರಿಸ್ತಾ ಇದ್ದಾರೆ ಅನ್ನೋದನ್ನ ಮನಗಂಡು ಸರ್ಕಾರ ಆಗಿರ್ಬೋದು, BDA ಆಗಿರ್ಬೋದು ಖಂಡಿತವಾಗಿ ಇದಕ್ಕೆ ತಕ್ಕದಂಥ ಶಾಶ್ವತ ಪರಿಹಾರವನ್ನು ನೀಡ್ಬೋದಾಗಿರುತ್ತೆ. ಸಾವಿರಾರು ಜನರ ಮನೆಗಳನ್ನ ಕೂಡ ಇವರು ಉಳಿಸ್ಬೋದಾಗಿರುತ್ತೆ. ಈ ನೋಟಿಸ್ ಆಗಿರ್ಬೋದು, ಕಾಂಪನ್ಸೇಷನ್ ಆಗಿರ್ಬೋದು ಆದಷ್ಟು ಸೈಟ್ ಓನರ್ಗಳಿಗೆ ಕೊಡೋದು ಬಹಳ ಮುಖ್ಯ ಆಗುತ್ತೆ. ಅಷ್ಟೇ ಅಲ್ಲದೆ ಈ ಕಾಂಪನ್ಸೇಷನ್ ಕೊಡಬೇಕಾದ್ರೆ ಸೈಟ್ ಮಾತ್ರ ಅಲ್ಲ, ಅಲ್ಲಿರುವಂಥ ಮನೆಗಳನ್ನು ಕೂಡ ಗಣನೆಗೆ ತಗೋಬೇಕು, ಅದಕ್ಕೆ ಹಾಕಿರೋ ಬಂಡವಾಳಗಳನ್ನು ಕೂಡ ತಗೋಬೇಕಾಗುತ್ತೆ. ಈ ವಿಚಾರವಾಗಿ ಯಾರೇ ಕೂಡ ಹೋರಾಟ ಮಾಡಬೇಕು ಅಂದ್ಕೊಂಡಿದ್ರು ಕೋರ್ಟ್ ಮುಖಾಂತರ ಮಾಡಿ ಖಂಡಿತವಾಗಿಯೂ ಇದಕ್ಕೆ ಸಮರ್ಪಕವಾದ ಉತ್ತರ ಸಿಗ್ಬೋದಾಗಿರುತ್ತೆ. ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಮಾಹಿತಿಗಳನ್ನು ನೀವು ತಿಳ್ಕೊಳ್ಳೋದಲ್ಲ, ಮತ್ತೊಬ್ಬರಿಗೂ ಕೂಡ ಇದನ್ನು ಹಂಚಿ. ಧನ್ಯವಾದಗಳು.